ತಾಯಿ ಚಾಮುಂಡೇಶ್ವರಿ, ಹೀಗೇಕೆ ಈ ರೈತನ ಬಾಳಿನಲ್ಲಿ ಬಿರುಗಾಳಿ ಬೀಸುತ್ತಿರುವೆ ಅಮ್ಮ? ಈಗ ನನ್ನ ಮಡಿಯಲ್ಲಿ ನೋಡಿದರೆ ಬಿಡುಗಾಸಿಗೆ ಗತಿ ಇಲ್ಲದಂತಾಗಿದೆ ನನ್ನ ಬದುಕಿನಲ್ಲಿ. ನನ್ನ ಬಾಳೆ ಬೆಳೆಯನ್ನು ಮಾರಿ ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನ ಕತ್ತರಿಸಿ ಹಾಕಿದ್ದಾರೆ ಈ ಊರಿನ ಕಟ್ಟಕರು. ಅಂದಾಗ ನನ್ನ ಹೆಂಡತಿಯನ್ನು ಹೇಗೆ ಉಳಿಸಿಕೊಳ್ಳಲಿ, ಹೇಗೆ ಬದುಕಿಸಿಕೊಳ್ಳಲಿ? ಯಾರಾದರೂ ಈ ರೈತನಿಗೆ ಹಣದ ಸಹಾಯ ಮಾಡಿ ಪುಂಡಿ ಕಟ್ಟಿಕೊಳ್ಳಿರಪ್ಪ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳಿ. ಭೀಮ್ಸಿ ನಾಯ್ಕರ್ ಅವ್ರಿಗೆ ಡೆಬ್ಬಿ ಒಂದು ಹೈರ್ ಮಾಡಿದರೆ ಅವರಿಗೆ ತುಂಬಾ ಏಕಪ್ಪ ನಿನ್ನ ಕನಸಿನಲ್ಲಿ ಕಣ್ಣೀರು ನನ್ನ ತಾಯಿಗೆ ಗುಣ ಆಗಲಿಲ್ಲವೇ? ಕುಮಾರ, ನಿನ್ನ ತಾಯಿಗೆ ಗುಣವಾಗಬೇಕಾದ್ರೆ 2 ಲಕ್ಷ ಹಣ ಕೇಳ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ಅಯ್ಯೋ ಮಗಳೇ, ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗಳೇನು. ಹೇಗೆ ಉಳಿಸಿಕೊಳ್ಳಲು ಕಂದ? ಹೇಗೆ ಬದುಕಿಸಿಕೊಳ್ಳಲಿ ಮಗಳೇ? ಕಾಡಿನಿಂದ ಈಗ ಬಂದಿನಪ್ಪ. ಹೌದು ಅಪ್ಪಾಜಿ, ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಇಲ್ಲೇ ಬಂದೆ. ಇದೇನು ಅನ್ನ ನಿನ್ನ ಕಣ್ಣಚ್ಚಿನ ಕಣ್ಣೀರು ಮಾತಿಗೆ ಗುಣವಾಗಿ ಬಂದಿಲ್ಲವೇ? ಇಲ್ಲ, ನಿನ್ನ ಹತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಮಾಡೋದಕ್ಕಾಗಿ 2 ಲಕ್ಷ ಹಣ ಕೇಳ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ನನ್ನ ಬಾಳಿಯ ಬೆಳೆ ಮೇಲೆ ಸಾಲ ಕೇಳಬೇಕೆಂದರೆ ನನ್ನ ಬಾಳಿಯ ತೋಟವನ್ನು ಸರ್ವನಾಶ ಮಾಡ್ತೀರಪ್ಪ. ಅಪ್ಪ, ಯಾರೋ ಪಾಪಿಗಳು ಅಪ್ಪ, ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಊರಿನ ಆ ಬಂಡಗೌಡ. ಹೌದು ಅಣ್ಣ, ನಮ್ಮ ಬಾಳೆ ತೋಟ ಹಾಳು ಮಾಡಿದ ಸೇಡಿಗಾಗಿ ಹಿಂದೆ ಆ ಗೌಡನ ಮನೆಗೆ ನೋಕೆ 1 ಲಕ್ಷ ಹಣ ತಂದಿದ್ದೇವೆ. ನಮ್ಮ ಗೌಡರು ಪರಿಹಾರವನ್ನ ಕೊಟ್ಟಿದ್ದಾರೆ. ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದಾಯ್ತು. ವಿಕ್ರಮ್, ಮೊದಲು ಈ ಹಣ್ಣನ್ನು ಆಸ್ಪತ್ರೆಗೆ ಕಟ್ಟಿ ಬರು ನಡಿ. ದೇವರು ಒಳ್ಳೆಯದನ್ನೇ ಮಾಡಿದ್ದಾನೆ. ಅಪ್ಪಾಜಿ, ಬೇಗನೆ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ನಿಂತುಕೊಳ್ಳಿ ಮವ. ಅಂದ ಹಾಗೆ ಇವನ್ ಯಾರು ಮವ? ಇವನು ಬೇರೆ ಯಾರಲ್ಲ ಸರೋಜಾ, ನನ್ನ ಗೆಳೆಯನ ಮಗ. ಆಸ್ತಿಯಗೋಸ್ಕರ ಇವರ ತಂದೆ ತಾಯಿಗಳನ್ನು ಕೊಂದು ಹಾಕಿದರು ಈ ಊರಿನ ರೌಡಿಗಳು. ಇವನು 10 ವರ್ಷದ ಬಾಲಕನಿದ್ದಾಗ ಇವನನ್ನು ಕೊಲ್ಲುತ್ತಾರೆಂಬ ಭಯಕ್ಕಾಗಿ ಇವನನ್ನು ಬೆಟ್ಟದಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿದೆ. ಈಗ ಬೆಳೆದು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನೆ. ಇರ್ಲಿ ಬಿಡಿ ಮವ. ಅಂದ ಹಾಗೆ ಇವರ ಕೈಲಿ ಸುಟ್ಕಿಸಿದೆಯಲ್ಲ, ಇದರಲ್ಲಿ ಏನಿದೆ ಅಂತ? ಸರೋಜ, ಇದರಲ್ಲಿ 1 ಲಕ್ಷ ಹಣವಿದೆ. ಈ ಹಣವನ್ನು ಆಸ್ಪತ್ರೆಗೆ ತುಂಬಬೇಕಾಗಿದೆ. ಹಾಗಿದ್ರೆ ಈ ಹಣವನ್ನು ನನಗೆ ಕೊಡಿ, ನಾನು ಬಂಗಾರದ ಒಡೆಗಳನ್ನು ಮಾಡಿಸ್ಕೊಳ್ಬೇಕು.
ಬೇಡ ಸರೋಜ ಬೇಡ, ಈ ಹಣವನ್ನು ಬೇಡ ಸರೋಜ ಬೇಡ. ನನ್ನ ಅತ್ತಿಗೆ ಆಟ ಆಪರೇಷನ್ ಇದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡುತ್ತೇನೆ. ಹೌದು ಸರೋಜ, ನನ್ನ ತಮ್ಮ ಹೇಳುವ ಮಾತು ಸತ್ಯವಿದೆ. ಮುಂದಿನ ವರ್ಷ ಹೊಲದ ಪೀಕ ಬಂದ ಕೂಡಲೇ ನಾನೇ ನಿನಗೆ ಬಂಗಾರದ ಒಡವೆಗಳನ್ನು ಮಾಡಿಸಿಕೊಡ್ತೇನಮ್ಮ ಸರೋಜ. ಮಾವ, ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಹಣ ಬೇಕಂದ್ರೆ ಬೇಕು ಅಷ್ಟೇ. ಸರೋಜ ಸರೋಜ, ಈ ಹಣವನ್ನು ಆಸ್ಪತ್ರೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹೆಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದಿರುವ ನಾಯಿನೇನು? ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಅದು ನಿಮ್ಮನ್ನು ಕಾಲೇಜಿನಲ್ಲಿ ಪ್ರೀತಿ ಮಾಡುವಾಗ ನನ್ನ ಹೆಸರಿರುವ 10 ಎಕರೆ ಜಮೀನು ಕೊಟ್ಟು ಮದುವೆ ಆಗಿದ್ದೇನೆ. ಯಾಕೆ ಇಷ್ಟು ಬೇಗ ಮರೆತು ಬಿಟ್ರ? ನೀನು ಹೇಳುವ ಮಾತು ಸತ್ಯವಿದೆ ಸರೋಜಮ್ಮ, ಆದರೆ ಮನೆಯ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಹುಚ್ಚ ನನ್ನ ಮಗನೇ, ಈ ನಿನ್ನ ಅರ್ಥದ ಮಾತು ನನಗೆ ಬೇಕಾಗಿಲ್ಲ. ನಾನು ಈ ಮನೆಯ ಯಜಮಾನಿ. ಬಂಗಾರದ ಒಡವೆಗಳನ್ನು ಹಾಕಿಕೊಳ್ಳೋದು ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ಈ ನಿಮ್ಮ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನಿಮಗ್ ಹೇಗ್ ತಿಳಿದಿದೆ ನೀವು ಮಾಡಿ, ನನಗ್ ಹೇಗ್ ತಿಳಿದಿದೆಯೋ ನಾನು ಕೂಡ ಹಾಗೆ ಮಾಡ್ತೀನಿ. ಅಣ್ಣ, ಅವಳ ಮಾತು ಏನು ಕೇಳ್ತೀಯ? ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬಾ. ವಿಕ್ರಮ್, ಈ ಹಣವನ್ನು ಆಸ್ಪತ್ರೆ ಕಟ್ಟೋಣ, ನಡೆ ಹೋಗೋಣ. ಅಪ್ಪಾಜಿ, ಬೇಗನೆ ಹೋಗೋಣ. ಬೆಳಗಾವಿ KL ಆಸ್ಪತ್ರೆ ಅವಾರ್ಡ್ ತೀರ್ಕೊಂಡಾರ್ರಿ ಅಪ್ಪಾರ, ಅವಾರ್ಡ್ ತೀರ್ಕೊಂಡಾರ. ಸತ್ತ ಮೇಲೆ ನಾನು ಕಣ್ಣಿಂದ ಬದುಕುವುದಿಲ್ಲ ಕಾವೇರಿ. ಅಮ್ಮ, ನಿನ್ನ ಮುದ್ದು ಮಗನಂತೆ ಅಮ್ಮ ನಿನ್ನ ಮನೆ ಅನ್ನ ತಿಂದು ಬೆಳೆದು ದೊಡ್ಡವನಾದರೆ ನಿಮ್ಮೊಂದಿಗೆ ಇದ್ದು ಜೀವನ ಮಾಡಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆಯಾ ತಾಯಿ? ಸತ್ತು ಸ್ವರ್ಗ ಸೇರಿದೆಯಾ? ಅತ್ತಿಗೆ ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸುತ್ತಿದೀಯ. ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕೋದಿಲ್ಲ ಅತ್ತಿಗೆ, ಬದುಕೋದಿಲ್ಲ. ಕಾವೇರಿ, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಂಡವರ ಕಾಲ ಹಿಡಿದು ಹಣ ಕೇಳಿದರು, ಯಾರು ಹಣ ಕೊಡಲಿಲ್ಲ ಈ ಪಾಪಿಗೆ. ನನ್ನನ್ನು ಕ್ಷಮಿಸಿಬಿಡು ಕಾವೇರಿ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ನಾನು ಅಮ್ಮ ಎಂದರೆ ಸಾಕು. ನನ್ನ ಕೆನ್ನೆಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದೆ ಅಮ್ಮ, ಉಣಿಸುತ್ತಿದೆ. ನೀನಿಲ್ಲದೆ ನಾ ಹೇಗೆ ಬದುಕಲಿ ತಾಯಿ, ಹೇಗೆ ಬದುಕಲಿ? ಕಾವೇರಿ, ನಾನು ಹೊಲದಲ್ಲಿ ಹೂಬಲತೆ ದುಡಿದು ಬೆವರು ಸುರಿಸುವುದನ್ನು ಕಂಡು ನಿನ್ನ ಸೀರೆ ಸೆರಗಿನಿಂದ ನನ್ನ ಮುಖವನ್ನು ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾನು ಹೇಗೆ ಜೀವನ ಸಾಗಿಸಲಿ ಕಾವೇರಿ? ಅಣ್ಣ ದೇವರಂತ ಅತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸು ಅನ್ನದ ಈ ಮನೆಯಲ್ಲಿ ಹೇಗೆ ಜೀವನ ಸಾಗಿಸುವುದು? ಕಾವೇರಿ, ನೀ ಸತ್ತ ಮೇಲೆ
ಈ ನನ್ನ ತಮ್ಮಂದಿರನ್ನು ಇದ್ದೊಬ್ಬ ಮಗನನ್ನು ಕಟ್ಟಿಕೊಂಡು ನಾನು ಹೇಗೆ ಬದುಕಲಿ? ಸಮಾಧಾನ ಮಾಡಿಕೊಳ್ಳಿ ಯಜಮಾನ್ರೆ, ಸಮಾಧಾನ ಮಾಡಿಕೊಳ್ಳಿ. ಮೊದಲು ಸತ್ತ ಸ್ವರ್ಗ ಸೇರಿದ ಆ ತಾಯಿಯ ಅಂತ್ಯ ಸಂಸ್ಕಾರ ಮಾಡೋಣ ಬನ್ನಿ. ಯಾಕೆ ಸಾಹೇಬರೇ, ನಾವೇನು ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದಿರಿ. ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಾ ಇದೆ. ಇದೇನು ಹೇಳ್ತಿದ್ರಿ ಸಾಹೇಬರೇ? ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ವರ ಇಲ್ಲ ಸಾಹೇಬರೇ, ಇಲ್ಲ. ಹಾಗಾದರೆ ಸುಟ್ಟಿಗೆ ಸಣ್ಣ ಬೀಚ ತೋರಿಸು. ಸರ್, ಇದರಲ್ಲಿ ಕೋಟಾ ನೋಟ್ ಇಲ್ಲ, ಬೇಕಾದ್ರೆ ನೋಡಿಕೊಳ್ಳಿ. ಏನ್ ಹೇಳುತ್ತೀಯೋ ಬದ್ಮಾಶ್? ಇದರಲ್ಲಿ ಕೋಟಾ ನೋಟ್ ಇದೆ, ಅದಕ್ಕಾಗಿ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬರೇ, ನಮ್ಮ ಕಾಲ ಈ ಹಣ ಕೊಟ್ಟದ್ದು ಈ ಊರಲ್ಲಿ ನಂಜೇಗೌಡ. ಲೇ ನಾಲ್ಕು ನನ್ನ ಮಕ್ಕಳ್ರ, ಮಾಡೋದೆಲ್ಲ ನೀವೇ ಮಾಡಿ. ಈಗ ನಂಜೇಗೌಡನ ಮೇಲೆ ಹಾಕೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿಮಗೆ? ಈ ವಿಕ್ರಮ್ ನಾನು ಬೇಡಿ ಸಾಹೇಬರೇ, ಬೇಕಾದ್ರೆ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಬಿಡಿ. ಹಾಗೆ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೋನು ಅವನೇ ಅರೆಸ್ಟ್ ಆಗ್ಬೇಕು. ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ಸೇರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡಲು ನನ್ನನ್ನು ಬಿಟ್ಟು ಬಿಡಿ, ಕೈ ಮುಗಿಯುತ್ತೇನೆ. ಹಾಗೆ ನಿನ್ನನ್ನು ಬಿಡೋದಕ್ಕೆ ಬರೋದಿಲ್ಲ, ನೀನು ಅರೆಸ್ಟ್ ಆಗಲೇಬೇಕು. ನಡೆ ಸ್ಟೇಷನ್ಗೆ. ಅಮ್ಮ, ನಿನ್ನ ಮನೆ ಅನ್ನ ತಿಂದು ಬೇಯ್ದ ದೊಡ್ಡವನಾದೆ. ಆದರೆ ಈ ಪಾಪಿ ನಿನ್ನ ಮಣ್ಣಿಗೆ ಕೂಡ ಆಗಲಿಲ್ಲ. ವಿಕ್ರಮ್, ಜೋಡಿ ಹುಲಿಗಳಂತೆ ಕೂಡಿ ಬದುಕಬೇಕಾದರೆ ನನ್ನನ್ನು ಆಗಲಿ ಜೈಲು ಸೇರಿದೆ. ವಿಕ್ರಮ್, ಜೈಲು ಸೇರಿದೆಯಾ? ಅಯ್ಯೋ ದೇವರೇ, ಇದೆಂತ ಬಿರುಗಾಳಿ ಬೀಸುತ್ತಿದೆಯಪ್ಪ ಈ ರೈತನ ಬಾಳಿನಲ್ಲಿ. ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು, ಇಲ್ಲಿ ನೋಡಿದರೆ ವಿಕ್ರಮ ಸೇನೆಯೋ. ಇದನ್ನೆಲ್ಲ ಕಂಡು ಹೇಗೆ ಸಹಿಸಿಕೊಳ್ಳಲಿದೇವಾ? ಹೇಗೆ ಸಹಿಸಿಕೊಳ್ಳ? ನಿನ್ನ ಅತ್ತಿಗೆ ಸಂಸ್ಕಾರ ಮಾಡಲು ಬಡವನ ಬಾಳು ಏನಿದು ಗೋಳು, ಕಲ್ಲೀರಿನ ಕಡಲಾಯಿತ ನಗುವಾಗ ಅರಿವಾಗ ಬಂದ
ತೀರ ನಿಧಿ ಬೆಟ್ಟ ಎದ ಬಾರನ ತೀರ ನೀವೆಲ್ಲರ ದಿಗ್ವಿಜಯದ ಹಾರ ಬಾರು ಬಾರು ರಣಧೀರ ನೀವೆಲ್ಲರ ದಿಗ್ವಿಜಯದ ಹಾರ ಬಾಯಂದರ ಬಂದಿಳಿಯುವ ಸೂರ ಪ್ರತಿಗಳೇ ಸುಂದರಿ ಲೇಖಜ ನಾವಣದ ಮೋಸದ ಬಾಣಕ್ಕೆ ಸಜಾದರ ರಣವಿಕ್ರಮ ಕೈ ತಪ್ಪಿ ಕೈದೇ ಆಗಿಬಿಟ್ಟ. ಅಂದ ಮೇಲೆ ನಾನೇ ಈ ರೈತನ ರಾಜ್ಯದಲ್ಲಿ ಮಹಾರಾಜ. ಲೇಖಜ ನಿನ್ನ ಮನೆಯಿಂದ ಬಾನೆತ್ತರಕ್ಕೆ ಹಾರಿ ಬಣ್ಣ ಬಣ್ಣಗಳ ಹಕ್ಕಿ ಕೊಕ್ಕಿ ತಿನ್ನಬೇಕೆಂಬ ಕಾಳಿನ ಆಸೆ ಆ ಹಕ್ಕಿಗಳ ನನ್ನ ಕಾಮದ ಬಲ ಬೀಸಿ ಅದರ ರೆಕ್ಕೆಗಳನ್ನು ಕತ್ತರಿಸ ನನ್ನ ಪ್ರೇಮದ ಪಂಜರದೊಳಗೆ ಇಟ್ಟುಕೊಂಡದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ.
ರಂಗೇ